ಹಲೋ ನಮಸ್ಕಾರ. ಯುವರಾಜ್ ಕುಮಾರ್ ಅವರ 'ಎಕ್ಕ' ಎನ್ನುವ ಸಿನಿಮಾ ರಿಲೀಸ್ ಆಗುವುದು, ಮುಂದೂಡಿಕೆಯಾಗುವುದು ಇದೀಗ ಬಹುತೇಕ ಫಿಕ್ಸ್. ಹಾಗೆಯೇ ಜೂನಿಯರ್ ಎನ್‌ಟಿಆರ್, ಪ್ರಶಾಂತ್ ನೀಲ್ ಅವರ 'ಡ್ರ್ಯಾಗನ್' ಎನ್ನುವ ಸಿನಿಮಾದ ಅಪ್ಡೇಟ್ ನಾಡಿದ್ದು ಬರಲ್ವಾ? ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಕೂಡ ಮಾಡುವ. ಇನ್ನು ಪೃಥ್ವಿ ಅಂಬಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಥಿಯೇಟರ್‌ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ 'ಕೊತ್ತಲವಾಡಿ' ಎನ್ನುವ ಸಿನಿಮಾ. ಸಿನಿಮಾವನ್ನು ಶ್ರೀರಾಜ್ ಎನ್ನುವವರು ನಿರ್ದೇಶನ ಮಾಡಿದ್ದು, ಇದೀಗ ಸಿನಿಮಾದ ಟೀಸರ್ ಅನ್ನು ಈ ಬರುವ ಮೇ 21ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾವು ಕೆಲವೇ ದಿನಗಳಲ್ಲಿ ಥಿಯೇಟರ್‌ಗೂ ಕೂಡ ರಿಲೀಸ್ ಆಗ್ತಾ ಇದ್ದು, ಕೆಆರ್‌ಜಿ ಸ್ಟುಡಿಯೋಸ್ ಅವರು ಸಿನಿಮಾದ ರೈಟ್ಸ್ ಅನ್ನು ಕರ್ನಾಟಕದಲ್ಲಿ ವಿತರಣೆ ಮಾಡುವ ರೈಟ್ಸ್ ಅನ್ನು ಇದೀಗ ಪಡೆದುಕೊಂಡಿದ್ದಾರೆ. ಇನ್ನು ಮಲಯಾಳಂನಿಂದ ಟೊವಿನೋ ಥಾಮಸ್ ಅಭಿನಯದ 'ನರಿಬೆಟ್ಟ' ಎನ್ನುವ ಸಿನಿಮಾವು ನಾಳಿದ್ದು 23ನೇ ತಾರೀಕಿಗೆ ರಿಲೀಸ್ ಆಗಲಿದೆ. ಸಿನಿಮಾವು ಈಗಾಗಲೇ ಟ್ರೈಲರ್ ರಿಲೀಸ್‌ನಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು, ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕುಮಾರ್ ಫಿಲ್ಮ್ಸ್ ಅವರು ವಿತರಣೆ ಮಾಡಲಿದ್ದಾರೆ ಎನ್ನುವ ಮಾಹಿತಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಹೊಸದಾಗಿ ತಮಿಳು ನಟ ಸೂರ್ಯ ಅಭಿನಯದಲ್ಲಿ ಥಿಯೇಟರ್‌ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ 'ರೆಟ್ರೋ' ಎನ್ನುವ ಸಿನಿಮಾ. 'ರೆಟ್ರೋ' ಎನ್ನುವ ಸಿನಿಮಾವು ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿದ್ದು, ಸಿನಿಮಾವನ್ನು ಸೂರ್ಯ ಅವರ ನಿರ್ಮಾಣ ಸಂಸ್ಥೆ 2ಡಿ ಎಂಟರ್‌ಟೈನ್‌ಮೆಂಟ್ ಅವರು ನಿರ್ಮಾಣ ಮಾಡಿದ್ರು. ರಿಲೀಸ್ ಆಗಿ ಇದುವರೆಗೂ 235 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಕಾರ್ತಿಕ್ ಸುಬ್ಬರಾಜ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾವು ಇದೀಗ ಥಿಯೇಟರ್‌ಗಳಲ್ಲಿ ಒಳ್ಳೊಂದೇ ಸಕ್ಸಸ್ ಅನ್ನು ತಂದುಕೊಟ್ಟಿರುವ ಸಿನಿಮಾ ಕೂಡ ಆಗಿದೆ. ಕರ್ನಾಟಕದಲ್ಲೂ ಕೂಡ ಈ ಸಿನಿಮಾಕ್ಕೆ ಇದೀಗ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು. ಇನ್ನು ಹೊಸದಾಗಿ ಕನ್ನಡದಿಂದ ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ 'ಸನ್ ಆಫ್ ಮುತ್ತಣ್ಣ' ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ. ತೆಲುಗು ನಟ ನಾನಿ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್‌ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ 'ಹಿಟ್' ಸಿನಿಮಾದ 3ನೇ ಭಾಗ. 2ನೇ ಭಾಗಕ್ಕಿಂತ ಅಷ್ಟು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅನ್ನು ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ. ಆದರೆ ಒಳ್ಳೆಯ ಕಲೆಕ್ಷನ್ ಅನ್ನೇ ಈ ಸಿನಿಮಾವು ಪಡೆದುಕೊಂಡಿದೆ. ನಾನಿ ಅವರ ಕೆರಿಯರ್‌ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ದಾಖಲೆಯನ್ನು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ಇದೀಗ ಸಿನಿಮಾ ತಂಡವು ಸಿನಿಮಾದ OTT ರಿಲೀಸ್‌ಗೆ ತಯಾರು ಕೂಡ ನಡೆಸಿದ್ದಾರೆ. ಸಿನಿಮಾದ OTT ರೈಟ್ಸ್ ಅನ್ನು ನೆಟ್‌ಫ್ಲಿಕ್ಸ್ ಪಡೆದುಕೊಂಡಿದ್ದು, ಜೂನ್ 5ಕ್ಕೆ ನೆಟ್‌ಫ್ಲಿಕ್ಸ್‌ನಲ್ಲಿ ಸಿನಿಮಾವು ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಮ್ಮ ಕೆಜಿಎಫ್ ಬೆಡಗಿ ಶ್ರೀನಿಧಿ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಲೋ ಹೈಪ್‌ನಲ್ಲಿ ಇತ್ತೀಚೆಗೆ ತಮಿಳು ಸಿನಿಮಾ ರಂಗದಿಂದ ರಿಲೀಸ್ ಆಗಿರುವ ಚಿತ್ರವಾಗಿದೆ ಶಶಿಕುಮಾರ್ ಅಭಿನಯದ ಸಣ್ಣ ಸಿನಿಮಾ 'ಟೂರಿಸ್ಟ್ ಫ್ಯಾಮಿಲಿ' ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಸಿಮ್ರಾನ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸಿನಿಮಾವು ಥಿಯೇಟರ್‌ಗಳಲ್ಲಿ ದೊಡ್ಡ ಮಟ್ಟಿನ ಬ್ಲಾಕ್‌ಬಸ್ಟರೇ ಆಗಿದೆ. ಈ ಸಣ್ಣ ಫ್ಯಾಮಿಲಿ ಎಂಟರ್‌ಟೈನ್‌ಮೆಂಟ್ ಸಿನಿಮಾವು ಇದೀಗ ತಮಿಳುನಾಡು ಬಾಕ್ಸ್ ಆಫೀಸಿನಿಂದ ಮಾತ್ರವೇ 50 ಕೋಟಿ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದೆ. ಆದ್ದರಿಂದಲೇ ಸಿನಿಮಾವು ಥಿಯೇಟರ್‌ಗಳಲ್ಲಿ ಈ ವರ್ಷ ಅತ್ಯಂತ ಹೆಚ್ಚು ಲಾಭವನ್ನು ಗಳಿಸಿರುವ ತಮಿಳು ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಬರೆದುಕೊಂಡಿದೆ. ಇನ್ನು ಹೊಸದಾಗಿ ಮಲಯಾಳಂನಿಂದ ಬರ್ತಾ ಇರುವ ಆಸಿಫ್ ಅಲಿ ಅಭಿನಯದ ಬಿಗ್ ಬಜೆಟ್ ಚಿತ್ರವಾಗಿದೆ 'ಟಿಕಿ ಟಕ' ಎನ್ನುವ ಸಿನಿಮಾ. ಸಿನಿಮಾವನ್ನು ಈ ವರ್ಷದ ಕ್ರಿಸ್‌ಮಸ್ ಪ್ರಯುಕ್ತ ಈ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್‌ಗೆ ರಿಲೀಸ್ ಮಾಡಲು ಸದ್ಯಕ್ಕಂತೂ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಕೆಜಿಎಫ್ ಆದ ಬಳಿಕ ಸಲಾರ್ ಬಂದ ಬಳಿಕ ನಂತರ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಾ ಇರುವ ಹೊಸದಾದ ಚಿತ್ರವಾಗಿದೆ 'ಡ್ರ್ಯಾಗನ್' ಎನ್ನುವ ಸಿನಿಮಾ. ಸಿನಿಮಾದ ಟೈಟಲ್ ಅನ್ನು ಇದುವರೆಗೂ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಬಹುತೇಕ ಈ ಟೈಟಲ್ ಅನ್ನೇ ಇಡ್ತಿದ್ದಾರೆ ಸಿನಿಮಾ ತಂಡ. ಪುಷ್ಪ ಖ್ಯಾತಿಯ ಮೈತ್ರಿ ಮೂವಿ ಮೇಕರ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು, ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ರವಿ ಬಸ್ರೂರ್ ಅವರೇ ಮಾಡ್ತಿದ್ದಾರೆ. ಆದರೆ ಹೆಚ್ಚಿನ ಕೆಲಸವನ್ನು ಎಲ್ಲ ಕೆಜಿಎಫ್ ಸಲಾರ್ ತಂಡವೇ ಮಾಡ್ತಿದೆ. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಜೂನಿಯರ್ ಎನ್‌ಟಿಆರ್ ಅವರು ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ. ಇದೀಗ ಸಿನಿಮಾದ 2ನೇ ಹಂತದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು, ಈ ಬರುವ ಮೇ 20ಕ್ಕೆ ಜೂನಿಯರ್ ಎನ್‌ಟಿಆರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಅಪ್ಡೇಟ್ ಬರಲಿದೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಸದ್ಯಕ್ಕೆ ನೋಡ್ತಾ ಇದ್ರೆ ಸಿನಿಮಾ ತಂಡವು ಈ ಬರುವ ಮೇ 20ಕ್ಕೆ ಅಪ್ಡೇಟ್ ಕೊಡುವ ಚಾನ್ಸಸ್ ಕಡಿಮೆ ಇದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಜೂನಿಯರ್ ಎನ್‌ಟಿಆರ್ ಅಭಿನಯದ ಮತ್ತೊಂದು ಪ್ರಮುಖ ಸಿನಿಮಾ ವಾರ್ ಸಿನಿಮಾದ 2ನೇ ಭಾಗದ ಟೀಸರ್ ಅಂತೂ ಮೇ 20ಕ್ಕೆ ರಿಲೀಸ್ ಆಗುವುದು ಇದೀಗ ಬಹುತೇಕ ಕನ್ಫರ್ಮ್ ಕೂಡ ಆಗಿದೆ. ಆದ್ದರಿಂದಲೇ ಈ ಸಿನಿಮಾದ ಅಪ್ಡೇಟ್ ಅಂದ್ರೆ 'ಡ್ರ್ಯಾಗನ್' ಎನ್ನುವ ಸಿನಿಮಾದ ಅಪ್ಡೇಟ್ ಜೂನ್ನಲ್ಲಾದರೂ ಬರುತ್ತಾ ಅನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಜೂನ್ ಮೊದಲ ವಾರದಲ್ಲಿ ನಮ್ಮ ಪ್ರಶಾಂತ್ ನೀಲ್ ಅವರ ಹುಟ್ಟುಹಬ್ಬ ಇದೆ. ಆವತ್ತು ರಿಲೀಸ್ ಮಾಡ್ತಾರಾ ಸಿನಿಮಾ ತಂಡ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು 'ತಕ್ಲೀಫ್' ಎನ್ನುವ ಹೊಸದಾದ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಮಣಿರತ್ನಂ ಅವರು ಟ್ರೈಲರ್ ಮೂಲಕ ಇದೀಗ ಸದ್ದನ್ನು ಮಾಡ್ತಿದ್ದಾರೆ. ಈ ಸಿನಿಮಾ ಆದ ಬಳಿಕ ಇದೀಗ ಮಣಿರತ್ನಂ ಅವರ ಮುಂದಿನ ಸಿನಿಮಾವು ತಯಾರಾಗ್ತಾ ಇದೆ. ಅನುಷ್ಕಾ ಶೆಟ್ಟಿ ಅವರೊಂದಿಗೆ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿಶೆಟ್ಟಿ ಎನ್ನುವ ಸಿನಿಮಾದಲ್ಲಿ ನಟಿಸಿರುವ ನವೀನ್ ಪೋಲಿಶೆಟ್ಟಿ ಅವರೊಂದಿಗೆ ಇದೀಗ ಮುಂದಿನ ಸಿನಿಮಾವನ್ನು ಮಣಿರತ್ನಂ ಅವರು ಮಾಡುತ್ತಿದ್ದಾರೆ. ಈ ಸಿನಿಮಾವು ತಮಿಳು ತೆಲುಗು ಬೈಲಿಂಗಲ್ ಸಿನಿಮಾವಾಗುವ ಸಾಧ್ಯತೆ ಇದ್ದು, ಸಿನಿಮಾದ ಅಧಿಕೃತವಾದ ಅನೌನ್ಸ್‌ಮೆಂಟ್ ಅನ್ನು ಸಿನಿಮಾ ತಂಡವು ಕೆಲವು ದಿನದಲ್ಲಿ ಮಾಡಬಹುದು ಕೂಡ. ಇನ್ನು ಹೊಸದಾಗಿ ಮಲಯಾಳಂದ ಥಿಯೇಟರ್‌ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ 'ಪ್ರಿನ್ಸ್ ಆ್ಯಂಡ್ ಫ್ಯಾಮಿಲಿ' ಎನ್ನುವ ಸಿನಿಮಾ. ಇದೀಗ ಈ ಚಿತ್ರವು ಥಿಯೇಟರ್‌ಗೆ ರಿಲೀಸ್ ಆಗಿ 20 ಕೋಟಿಯ ಸನಿಹ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ಅದರ ಜೊತೆಗೆ ರಿಲೀಸ್ ಆಗಿರುವ 'ಪಡಕ್ಕಳಂ' ಎನ್ನುವ ಸಿನಿಮಾವು ಇದೀಗ ರಿಲೀಸ್ ಆಗಿ 10 ದಿವಸಗಳಲ್ಲಿ 10 ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ.
ಅದರ ಜೊತೆಗೆ ಹೊಸದಾಗಿ ರಿಲೀಸ್ ಆಗಿರುವ ಮಲಯಾಳಂನ 3D ಸಿನಿಮಾ ಲವ್ಲಿ ಎನ್ನುವ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಇನ್ನು ನಮ್ಮ ಯುವರಾಜ್ ಕುಮಾರ್ ಅವರ ಹೊಸದಾಗಿ ಯುವ ಎನ್ನುವ ಚಿತ್ರ ಆದ ಬಳಿಕ ಅವರ ಕೆರಿಯರ್‌ನ 2ನೇ ಸಿನಿಮಾವಾಗಿದೆ ಎಕ್ಕ ಎನ್ನುವ ಸಿನಿಮಾ. ರೋಹಿತ್ ಪದಕಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಇದೀಗ ಸಿನಿಮಾವನ್ನು ಜೂನ್ ಮೊದಲ ವಾರದಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಸಿನಿಮಾದ ರಿಲೀಸ್ ಡೇಟ್‌ನಲ್ಲಿ ಬದಲಾವಣೆಯಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು, ಸಿನಿಮಾವು ರಿಲೀಸ್ ಆಗಲು ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಅದರ ಜೊತೆಗೆ ಸಿನಿಮಾ ತಂಡವು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿಲ್ಲ. ಆದ್ದರಿಂದಲೇ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಜೂನ್ ಮೊದಲ ವಾರದಿಂದ ಸಿನಿಮಾ ತಂಡವು ರಿಲೀಸ್ ಪೋಸ್ಟ್‌ಪೋನ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ. ಈ ಕುರಿತು ಅಧಿಕೃತವಾದ ಕನ್ಫರ್ಮೇಷನ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಅದರ ಜೊತೆಗೆ ಹೊಸ ರಿಲೀಸ್ ಡೇಟ್ ಅನ್ನು ಕೂಡ ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಾಲಿವುಡ್ ನಟ ಅಜಯ್ ದೇವಗನ್ ಅವರ ಹೊಸದಾಗಿ ಬರ್ತಾ ಇರುವ ಒಂದು ಸೀರೀಸ್ ಸಿನಿಮಾವಾಗಿದೆ ಧಮಾಲಿ ಸಿನಿಮಾದ 4ನೇ ಭಾಗ. ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಸಿನಿಮಾ ತಂಡವು ಆರಂಭ ಮಾಡ್ತಾ ಇದ್ದು, ಸಿನಿಮಾವನ್ನು 2026ರ ಈದ್ ಪ್ರಯುಕ್ತ ಥಿಯೇಟರ್‌ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಚಿತ್ರೀಕರಣವನ್ನು ಕೂಡ ಸಿನಿಮಾ ತಂಡವು ಇದೀಗ ಆರಂಭ ಕೂಡ ಮಾಡಿದ್ದಾರೆ. ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ಹಾಲಿವುಡ್ ಚಿತ್ರವಾಗಿದೆ ಮಿಷನ್ ಇಂಪಾಸಿಬಲ್ ಸಿನಿಮಾದ ಕೊನೆಯ ಭಾಗ. ಇದೀಗ ಸಿನಿಮಾವು ಮೊದಲ ದಿವಸ ಭಾರತೀಯ ಬಾಕ್ಸ್ ಆಫೀಸಿನಲ್ಲಿ 16,50,00,000 ನೆಟ್ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಲು ಸಾಧ್ಯವಾಗಿದೆ. ಈ ಸಿನಿಮಾವು ಮುಂದಕ್ಕೆ ನಾಳಿದ್ದು ವಿಶ್ವದಾದ್ಯಂತ ಥಿಯೇಟರ್‌ಗಳಲ್ಲೂ ಕೂಡ ರಿಲೀಸ್ ಆಗಲಿದೆ. ಇನ್ನು ಕಿಸ್ ಎನ್ನುವ ಸಿನಿಮಾದ ಮೂಲಕ ಡೆಬ್ಯೂಟ್ ಮಾಡಿ ಸದ್ಯಕ್ಕೆ ತೆಲುಗು ಚಿತ್ರದಲ್ಲಿ ಸೆನ್ಸೇಷನಲ್ ಆಗಿರುವ ಶ್ರೀಲೀಲಾ ಅವರ ಮುಂದಿನ ಕನ್ನಡ ಸಿನಿಮಾ ಕೂಡ ತಯಾರಾಗಿದ್ದು, ಅದು ಕಿರೀಟಿ ಎನ್ನುವ ಡೆಬ್ಯೂಟೆಡ್ ನಟನೊಂದಿಗೆ ಆಗಲಿದೆ. ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಅನ್ನು ಕೂಡ ಮಾಡಿದ್ದಾರೆ. ಈ ಕುರಿತು ಪೋಸ್ಟರ್ ಅನ್ನು ಕೂಡ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಹಂಚಿಕೊಂಡಿದ್ದಾರೆ. ಈ ಸಿನಿಮಾವು ಜೂನಿಯರ್ ಎಂದು ಟೈಟಲ್ ಕೂಡ ಇಡಲಾಗಿದ್ದು, ಸಿನಿಮಾವು 5 ಭಾಷೆಗಳಲ್ಲಿ ತಯಾರಾಗಿ ಜುಲೈ 18ಕ್ಕೆ ಥಿಯೇಟರ್‌ಗೆ ರಿಲೀಸ್ ಆಗ್ತಾ ಇದೆ. ನಮ್ಮ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಆ ಬಳಿಕ ಶ್ರೀಲೀಲಾ ಅವರ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳೇ ಹಲವಾರು ಲ್ಯಾಂಗ್ವೇಜ್‌ಗಳಿಂದ ಬರ್ತಾ ಇದೆ. ಪರಾಸಕ್ತಿ ಎನ್ನುವ ಹೊಸದಾದ ಶಿವಕಾರ್ತಿಕೇಯನ್ ಅವರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಆ ಬಳಿಕ ಬಾಲಿವುಡ್‌ನ ಸೀರೀಸ್ ಸಿನಿಮಾ ಆಶಿಕಿ ಸಿನಿಮಾದ 3ನೇ ಭಾಗ, ಆ ಬಳಿಕ ಮಾಸ್ ಜಾತ್ರಾ, ಲೆನಿನ್ ಎಂಬಿತ್ಯಾದಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಶ್ರೀಲೀಲಾ. ಶ್ರೀಲೀಲಾ ಅವರು ಮತ್ತೆ ಯಾವಾಗ ಕನ್ನಡ ಸಿನಿಮಾ ರಂಗಕ್ಕೆ ಹಿಂತಿರುಗುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ. ಇನ್ನು ನಮ್ಮ ಕನ್ನಡ ನಟ ಕೋಮಲ್ ಕುಮಾರ್ ಅವರ ಹೊಸದಾದ ತಮಿಳು ಸಿನಿಮಾದ ಘೋಷಣೆ ಕೂಡ ನಡೆದಿದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕೋಮಲ್ ಕುಮಾರ್ ಅವರು ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದಲ್ಲಿ ನಾಯಕ ನಟನಾಗಿ ಶಿವಾಜಿ ಪ್ರಭು ಅವರು ಕಾಣಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಸಿನಿಮಾದ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು, ಸಿನಿಮಾದಲ್ಲಿ ಮಾಸ್ ಲುಕ್‌ನಲ್ಲೇ ಸದ್ಯಕ್ಕೆ ಪೋಸ್ಟರ್ ಲುಕ್ ನೋಡುವ ಮೂಲಕ ಕೋಮಲ್ ಕುಮಾರ್ ಅವರು ಕಂಡುಕೊಂಡಿದ್ದಾರೆ. ಸಿನಿಮಾವು ಕೆಲವೇ ದಿನಗಳಲ್ಲಿ ಥಿಯೇಟರ್‌ಗೂ ಕೂಡ ರಿಲೀಸ್ ಆಗ್ತಾ ಇದ್ದು, ಮಹಾ ಕಂದನ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ಕಿಂಗ್ಡಮ್ ಎನ್ನುವ ವಿಜಯ್ ದೇವರಕೊಂಡ ಅವರ ಹೊಸದಾದ ಸಿನಿಮಾವನ್ನು ಈಗಾಗಲೇ ಪೋಸ್ಟ್‌ಪೋನ್ ಮಾಡಿದ್ದು, ಜುಲೈ 4ಕ್ಕೆ ಸಿನಿಮಾವು ರಿಲೀಸ್ ಆಗುವುದಂತೂ ಬಹುತೇಕ ಕನ್ಫರ್ಮ್ ಆಗಿದೆ. ಸಿನಿಮಾವನ್ನು ಗೌತಮ್ ತಿನ್ನಮೂರಿ ಎನ್ನುವ ಈಗಾಗಲೇ ವಿಜಯ್ ದೇವರಕೊಂಡ ಅವರ 2 ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ನಿರ್ದೇಶನ ಮಾಡಿದ್ದು, ಟ್ರೈಲರ್ ಕೆಲವೇ ದಿನಗಳಲ್ಲಿ ಜೂನ್ ತಿಂಗಳಿನಲ್ಲಿ ರಿಲೀಸ್ ಆಗಬಹುದು. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಾಟ್ಸ್ಆಪ್ ಚಾನೆಲ್‌ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.